ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿ ನಟ ಅವರು ಇವಾಗ ಬರ್ತ್ಡೇ ದಿನ, ಇವಾಗ ಮುಂದಿನ ಒಂದು ದಿನಗಳಲ್ಲಿ ಅವರ ಒಂದು ಬರ್ತ್ಡೇ ಬರುತ್ತೆ. ಅವರ ಒಂದು ಬರ್ತ್ಡೇಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಗಿಲ್ಲಿ ನಟ ಅವರು ಇವಾಗ ತಾವೇ ಡೈರೆಕ್ಷನ್ ಮಾಡಿ ಮತ್ತು ಅವರೇ ಸಿನಿಮಾದ ಆ್ಯಕ್ಟ್ ಮಾಡ್ತಾರೆ. ಒಂದೇ ಒಂದು ಸಿನಿಮಾದಲ್ಲಿ ಅವರೇ ಡೈರೆಕ್ಷನ್ನು, ಅವರೇ ಕತೆ ಕಟ್ಟಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಇಡೀ ಅಭಿಮಾನಿಗಳು ಕೇಳ್ತಾ ಇರೋದು ಒಂದೇ, ನೀವು ಯಾಕೆ ಸಿನಿಮಾ ಮಾಡ್ಬೋದು, ಯಾಕೆ ಸಿನಿಮಾ ಮಾಡಬಾರ್ದು ಅಂತಂದು ಹೇಳ್ತಾ ಇದ್ರು. ಅದಕ್ಕೋಸ್ಕರ ಅಭಿಮಾನಿಗಳ ಒಂದು ಖುಷಿಗೋಸ್ಕರ ಅವರು ರಿಸ್ಕ್ ತೊಗೊತಾ ಇದ್ದಾರೆ. ಇಲ್ಲಿ ತುಂಬ ಶೆಡ್ಯೂಲ್ಸ್ ಇರೋ ಕಾರಣ ತುಂಬ ಪ್ರೋಗ್ರಾಮ್ಗಳಲ್ಲಿ 5 ತಿಂಗಳಾದರೂ ಕೂಡ ಅವರು ಫುಲ್ ಬ್ಯುಸಿ ಇದ್ದರು, ಶೂಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ಸಿನಿಮಾ ಅಂದರೆ ಇಲ್ಲಿ ಸಡನ್ನಾಗಿ ಆಗೋಕ್ಕೆ ಆಗಲ್ಲ. ಅವರೊಂದು ಫಿಟ್ನೆಸ್ ಆಗಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವರ ಒಂದು ಆ್ಯಟಿಟ್ಯೂಡು ಹೇಗೆ ಹೀರೋ ಒಂದು ಕ್ಯಾರೆಕ್ಟರ್ನಲ್ಲಿ ಇರ್ತಾರೋ ಆ ಥರ ಅವರು ಬೆಳಿಬೇಕು. ಜಿಮ್ಗೂ ಕೂಡ ಸೇರಿದ್ದಾರೆ. ಹೀರೋ ಕ್ಯಾರೆಕ್ಟರ್ ಅಂದರೆ ಸ್ಮಾರ್ಟ್ ಆಗಿ, ನೋಡೋಕ್ಕೆ ತುಂಬ ಆ್ಯಕ್ಟಿವ್ ಆಗಿ, ಹ್ಯಾಂಡ್ಸಮ್ ಆಗಿ ಇರಬೇಕು. ಆ ಥರ ಅವರು ಇವಾಗ ಜಿಮ್ಗೂ ಕೂಡ ಸೇರಿಕೊಂಡಿದ್ದಾರೆ. ಅವರ ಒಂದು ಮಾತಿನ ಶೈಲಿ ಕೂಡ ಬದಲಾಗ್ತಾ ಇದೆ. ಹೈಬ್ರಿಡ್ ತಳಿಯ ಒಂದು ಪ್ರೋಗ್ರಾಮ್ನಲ್ಲಿ ನೀವೇ ನೋಡಿರ್ಬೋದು. ಅವರ ಒಂದು ಸ್ಟೈಲಿಶ್ ಅಂದರೆ ಅವರೊಂದು ಡ್ರೆಸ್ಸಿಂಗ್ ಸ್ಟೈಲ್ ಏನು ಅಷ್ಟಾಗಿ ಅವರು ಹೇಗಿದ್ರೋ ಹಾಗೆ ಇದ್ದರು. ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಇದ್ದಾರೆ ಗಿಲ್ಲಿ ಅವರು. ಇಲ್ಲಿ ಯಾಕೆ ಚೇಂಜಸ್ ಆಗ್ತಾ ಇದ್ದಾರೆ ಅಂದರೆ, ಸಿನಿಮಾ ಒಂದು ಮಾಡೋಕ್ಕೆ ಇದ್ದರೆ ಇಲ್ಲಿ ಚೇಂಜಸ್ ಲ್ಯಾಂಗ್ವೇಜ್ ಆಗಲಿ, ನಾನು ಒಂದು ಫಿಟ್ನೆಸ್ ಆಗಬೇಕು, ಹೀರೋ ಕ್ಯಾರೆಕ್ಟರ್ನಲ್ಲಿ ನಾನು ಆಗಬೇಕು ಅಂತಂದು ಅವರು ಕಷ್ಟಪಟ್ಟು ಇವಾಗ ಜಿಮ್ ಸೇರ್ಕೊಂಡಿದ್ದಾರೆ. ಇಲ್ಲಿ ಗಿಲ್ಲಿ ನಟರ ಒಂದು ಬರ್ತ್ಡೇ ದಿನವೇ ಅವರ ಡೈರೆಕ್ಷನ್ ಕೂಡ ಅವರೇ ಮಾಡ್ತಾರೆ, ಒಂದು ಸಿನಿಮಾನು ಕೂಡ ಅವರೇ ಮಾಡ್ತಾರೆ. ಯಾವ ಸಿನಿಮಾ, ಯಾವುದು ಟ್ರೈಲರ್, ಯಾವುದು ಟೈಟಲ್ ಅಂತಂದು ಫುಲ್ ಡೀಟೇಲ್ಸ್ ಬರ್ತ್ಡೇ ದಿನವೇ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡ್ತಾರೆ. ಆದರೆ ಇಲ್ಲಿ ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅಂತಂದು ಎಲ್ಲರ ಒಂದು ಸುದ್ದಿ ಬರ್ತಾ ಇದೆ. ಯಾಕೆಂದರೆ ಗಿಲ್ಲಿ ನಟರ ಒಂದು ಫ್ಯಾನ್ಸ್, ಇಡೀ ಅಭಿಮಾನಿಗಳು, ಇಡೀ ಕರ್ನಾಟಕದ ಜನರೇ ಹೇಳ್ತಾ ಇರ್ಬೋದು, ಇಲ್ಲಿ ಗಿಲ್ಲಿಯ ಒಂದು ಸಿನಿಮಾದಲ್ಲಿ ಕಾವ್ಯ ಅವರು ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ ಇರಬೇಕು ಅಂತಂದು ಎಲ್ಲರೂ ಹೇಳ್ಕೊತಾ ಇದ್ದಾರೆ. ಆದರೆ ಇಲ್ಲಿ ಕಾವ್ಯ ಅವರು ಹೋಗ್ತಾ ಇರಲ್ಲ. ಅವ್ರಿಗೂ ಕೂಡ ಆಫರ್ಸ್ ಬಂದಿದೆ, ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ ಒಳ್ಳೆ ಆಫರ್ಸ್ ಬಂದಿದೆ. ನಾನು ಬ್ಯುಸಿ ಇದ್ದೇನೆ, ನೆಕ್ಸ್ಟ್ ಬರ್ಬೋದು, ಆದರೆ ಇವಾಗ ಬರೋಕ್ಕೆ ಆಗಲ್ಲ ಅಂತಂದು ಕಾವ್ಯವರು ಹೇಳಿದ್ದಾರೆ. ಆದರೂ ಕೂಡ ಕಾವ್ಯವರು ಕೂಡ ಯಾಕೆ ಬರಲ್ಲ ಅಂತಂದರೆ, ಇವಾಗಲೇ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮತ್ತು ಎಲ್ಲ ಒಂದು ಬಿಗ್ ಬಾಸ್ ಹೊರಗಡೆ ಬಂದ ತಕ್ಷಣ ಅವರ ಒಂದು ಬಾಂಡಿಂಗ್ ಪ್ಯೂರ್ ಫ್ರೆಂಡ್ಶಿಪ್, ಸ್ನೇಹಿತರ ಒಂದು ಬಾಂಡಿಂಗ್ನಲ್ಲಿ ಇತ್ತು. ಆದರೆ ಅಭಿಮಾನಿಗಳು ಅವರನ್ನು ಒಂದು ಬಿಗ್ ಬಾಸ್ ಮುಗಿದ ತಕ್ಷಣ ಎಷ್ಟೇ ಒಂದು ಕ್ಲೋಸ್ನೆಸ್ ಇದ್ದರು, ಎಷ್ಟೇ ಒಂದು ಆಪ್ತ ಇದ್ದರೂ ಕೂಡ, ಅಷ್ಟೊಂದು ಕ್ಲೋಸ್ ಇದ್ದರು, ಬಿಗ್ ಬಾಸ್ ಮುಗಿದ ತಕ್ಷಣ ಅವರೆಲ್ಲೋ ನೀವೆಲ್ಲೋ ಅಂತಂದು ಇರ್ತಾರೆ. ಸಾಕಷ್ಟು ಸೀಸನ್ ನೋಡಿದ್ದೀವಿ. ಆದರೆ ಈ ಒಂದು ಸೀಸನಲ್ಲಿ ಕಾವ್ಯ ಮತ್ತು ಗಿಲ್ಲಿ ಅವರು ಎಷ್ಟು ಕ್ಲೋಸ್ನೆಸ್ ಇದ್ದರೂ, ಹೊರಗಡೆ ಬಂದರೂ ಕೂಡ ಅದರಷ್ಟು 10 ಪಟ್ಟು ಕ್ಲೋಸ್ನೆಸ್ ಇದ್ದಾರೆ. ಎಲ್ಲೇ ಒಂದು ಪ್ರೋಗ್ರಾಮ್ಗೆ ಹೋದರೂ ಡೈಲಿ ಕಾಲ್ ಆ್ಯಂಡ್ ಮೆಸೇಜ್ ಮಾಡ್ತಾರೆ, ಎಲ್ಲಿ ಹೋಗಿದ್ರಾ ಏನು ಅಂತಂದು. ಅಷ್ಟೊಂದು ಪ್ಯೂರ್ ಬಾಂಡಿಂಗ್ ಕಾವ್ಯ ಮತ್ತು ಗಿಲ್ಲಿಯದು. ಆ ಒಂದು ಬಾಂಡಿಂಗಿಗೆ ಇವಾಗ ಇಲ್ಲಿ ಪ್ರೀತಿ ಅನ್ನೋ ಒಂದು ವಿಷಯಕ್ಕೆ ಬಂದ ತಕ್ಷಣ ಇಲ್ಲಿ ಕಾವ್ಯ ಅವರು ಯಾಕೋ ಇಲ್ಲಿ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಾವು ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್, ನೀವು ಏನೇನೋ ಕಲ್ಪನೆ ಮಾಡಿ ನಾವಿಬ್ಬರು ಲವರ್ಸ್, ಇಬ್ಬರು ಇಷ್ಟು ಕ್ಲೋಸ್ನೆಸ್ ಇದ್ದೀವಿ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಪ್ರೀತಿ ಇದೆ ಅಂತಂದು ತಿಳ್ಕೊಬೇಡಿ. ನಾವಿಬ್ಬರು ಕೊನೆವರೆಗೂ ಫ್ರೆಂಡ್ಶಿಪ್ ಥರನೇ ಇದ್ದೀವಿ. ನಾನು ಮದುವೆ ಬಗ್ಗೆ ಯಾವುದೇ ಥರನಾದ ಅಭ್ಯಂತರ ಇಲ್ಲ. ಗಿಲ್ಲಿನ ಆ ಥರ ನಾನು ಫೀಲಿಂಗ್ಸ್ನಲ್ಲಿ ನೋಡೇ ಇಲ್ಲ ಅಂತಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಏನಾದರೂ ಇವಾಗ ಗಿಲ್ಲಿ ಜೊತೆಗೆ ಆ್ಯಕ್ಟ್ ಮಾಡಿದರೆ ಮತ್ತೆ ಅಭಿಮಾನಿಗಳು ಏನೇನೋ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ, ಇಬ್ಬರು ಲವ್ ಇದೆ ಅಂತಂದು ನಮಗೆ ಹೇಳ್ಕೊಳ್ತಾ ಇಲ್ಲ ಅಂತಂದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಗಿಲ್ಲಿಯ ಒಂದು ಸಿನಿಮಾದಲ್ಲಿ ಕಾವ್ಯವರು ಆ್ಯಕ್ಟ್ ಮಾಡ್ತಾ ಇಲ್ಲ. ಇಲ್ಲಿ ಯಾರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ರಚಿತಾ ರಾಮ್ ಬರ್ತಾರಾ ಅಂತಂದು ಸುದ್ದಿ ಬರ್ತಾ ಇದೆ. ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ಒಂದು ಟ್ವಿಟರ್ನಲ್ಲಿ, ಇನ್ಸ್ಟಾದಲ್ಲಿ ಇಲ್ಲಿ ಎಲ್ಲ ಒಂದು ಗಿಲ್ಲಿಯ ಒಂದು ಸಿನಿಮಾದಲ್ಲಿ ಹೀರೋಯಿನ್ ರಚಿತಾ ರಾಮ, ಕಾವ್ಯನ ಅಥವಾ ಯಾರು ಬರ್ತಾರೆ ಅಂತಂದು ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ನಾವು ಕೂಡ ಕಾಯ್ತಾ ಇದ್ದೀವಿ. ಆದಷ್ಟು ಬೇಗನೆ ಗಿಲ್ಲಿಯ ಒಂದು ಕನಸು ನನಸಾಗುವ ಹೊತ್ತು ಬಂದೇ ಬಿಡ್ತು. ಗಿಲ್ಲಿಯ ಒಂದು ದೊಡ್ಡ ಒಂದು ಕನಸು ಇಲ್ಲಿ ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ನಾನೇನಾದರೂ ಸಾಧನೆ ಮಾಡಬೇಕು, ಇಡೀ ಕರ್ನಾಟಕ ಜನತೆ ಒಂದು ಏನಾದರೂ ಅಚೀವ್ ಮಾಡಬೇಕು, ನಾನು ಹೆಸರು ಮಾಡಬೇಕು, ನಮ್ಮ ಅಪ್ಪ ಅಮ್ಮನ ಕನಸು ಆಸೆ ಈಡೇರಿಸಬೇಕು ಅಂತಂದು ಗಿಲ್ಲಿಯವರು ಛಲ ತೊಟ್ಟು ಬೆಂಗಳೂರಿಗೆ ಬಂದರು. ಇವಾಗ
ಆ ಒಂದು ಕನಸು ನನಸಾಗುವ ಅವರ ಒಂದು ಹುಟ್ಟುಹಬ್ಬ ದಿನವೇ ಅದು ಎಲ್ಲ ಇಡೀ ಕರ್ನಾಟಕ ಜನರಿಗೆ ಎಲ್ಲ ಇನ್ಫಾರ್ಮೇಷನ್ ಹೇಳ್ತಾರೆ. ಡೈರೆಕ್ಷನ್ ಕೂಡ ಅವ್ರದ್ದೇ, ಮತ್ತು ಆದರೆ ಒಂದು ಕಥೆ ಆಗಲಿ ಮತ್ತು ಯಾವ ಥರ ಕ್ಯಾರೆಕ್ಟರ್ ಇರ್ಬೋದು, ಸಡನ್ನಾಗಿ ಸಿನಿಮಾ ಮಾಡೋಕ್ಕೆ ಟೈಮ್ ತುಂಬಾ ಬೇಕಾಗುತ್ತದೆ. ಅದರ ಕಥೆ ಆಗಲಿ, ಡೈರೆಕ್ಷನ್ ಆಗಲಿ, ಎಲ್ಲ ಶೂಟ್ ಆಗಲಿ, ಅವರೊಂದು ಪರ್ಸ್ನಾಲಿಟಿ, ಹೀರೋ ಕ್ಯಾರೆಕ್ಟರ್ನಲ್ಲಿ ಈ ಥರ ಇವಾಗ ಗಿಲ್ಲಿ ಅವರು ಕಾಮಿಡಿ ಥರ ಮಾಡ್ತಾಯಿದ್ರು ಸಿನಿಮಾ ಸಾಕಷ್ಟು. ಮತ್ತು ಯೂಟ್ಯೂಬ್ನಲ್ಲಿ ನೀವು ನೋಡಿರ್ಬೋದು, ಗಿಲ್ಲಿಯ ಕ್ಯಾರೆಕ್ಟರ್ ಅಂದರೆ ಫನ್ ಆಗಿರುತ್ತದೆ, ಎಂಟರ್ಟೈನ್ಮೆಂಟ್, ಎಲ್ಲರಿಗೂ ಖುಷಿಯಾಗಿ ನಗಿಸ್ತಾ ಇರೋ ಪರ್ಸನ್. ಆದರೆ ಇದು ಸಡನ್ನಾಗಿ ಹೀರೋ ಕ್ಯಾರೆಕ್ಟರ್ ಅಂದರೆ ಫಿಟ್ನೆಸ್ ಆಗಲಿ, ಅವರ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವರು ಹೀರೋ ಕ್ಯಾರೆಕ್ಟರ್ ಅಂತ ಬಂದರೆ ಅವರು ಸ್ಟ್ರಿಕ್ ಆಗಿ ಒಂಥರ ಎಲ್ಲ ಅವರ ಕ್ಯಾರೆಕ್ಟರ್ನಲ್ಲಿ ಮುಳುಗಬೇಕು. ಆ ಥರ ಸಿನಿಮಾ ಮಾಡೋಕ್ಕೆ ಅಸಾಧ್ಯ, ಅದು ತುಂಬ ಕಷ್ಟಕರದ್ದು. ಯಾಕಂದರೆ ಅದು ತುಂಬ ಟೈಮ್ ಬೇಕಾಗುತ್ತದೆ. ಅದಕ್ಕೋಸ್ಕರ ಗಿಲ್ಲಿ ಇವಾಗ ಟೈಮ್ ತೆಗೆದುಕೊಂಡು ಇವಾಗ ಸಿನಿಮಾ ರಂಗಕ್ಕೆ, ಬೆಳ್ಳಿ ತೆರೆಗೆ ಕಾಲಿಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಅವರ ಸಿನಿಮಾ ಹಿಟ್ ಆಗಲಿ, ಅವರು ತುಂಬ ಎತ್ತರ ಮಟ್ಟಿಗೆ ಹೋಗಲಿ. ಇವಾಗ ಇನ್ನೂ 5 ತಿಂಗಳಾದರೂ ಕೂಡ ಗಿಲ್ಲಿಯ ಕ್ರೇಜ್ ಕಡಿಮೆ ಆಗ್ತಾ ಇಲ್ಲ. ಇಲ್ಲಿ ಅವರೊಂದು ಕ್ರೇಜ್ಗೆ ತುಂಬ ಗಿಲ್ಲಿಯ ಅಭಿಮಾನಿಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾರೆ. 1 mm ಫಾಲೋ ಇದ್ದವರು ಇವಾಗ 2 mmಗಿಂತ 2.3 mm ಬಿಲಿಯನ್ ಗಟ್ಟಲೆ ಫಾಲೋವಿಂಗ್ ಇದ್ದಾರೆ. ಅಷ್ಟೊಂದು ಅಭಿಮಾನಿಗಳು, ಅಷ್ಟೊಂದು ಕ್ರೇಜ್ ಇದೆ ಗಿಲ್ಲಿಗೆ ಇಷ್ಟೊಂದು ಕ್ರೇಜ್ ಇರೋಕ್ಕೆ ಅಸಾಧ್ಯ. ಯಾಕಂದರೆ ಅಷ್ಟೊಂದು ಕಷ್ಟಪಟ್ಟು ಬಂದಂಥ ಗಿಲ್ಲಿಯವರು, ಅವರ ಕಷ್ಟಕ್ಕೆ ಆ ದೇವರು ಪ್ರತಿಫಲ ಕೊಟ್ಟಾಯಿತು. ಆದಷ್ಟು ಬೇಗನೆ ಅವರ ಮನಸ್ಸಿನಲ್ಲಿ ಅವರ ಆಸೆ ಫುಲ್ಫಿಲ್ ಆಗಲಿ. ಕೊನೆಗೂ ಇಲ್ಲಿ ಗಿಲ್ಲಿಯನ್ನು ಕಾವ್ಯ ಮದುವೆ ಆದರೆ ಒಳ್ಳೆಯದು. ಬಟ್ ಕಾವ್ಯ ಅವರ ಫೀಲಿಂಗ್ಸ್ ಏನಿದೆ ಅಂತ ಗೊತ್ತಾಗ್ತಿಲ್ಲ. ಗಿಲ್ಲಿ ಅಂತೂ ಕಾವ್ಯ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ ಗೊತ್ತು. ಆದರೆ ಮುಂದಿನ ದಿನಗಳಲ್ಲಿ ಏನು ಬರುತ್ತೆ, ಅವರ ಲೈಫ್ನಲ್ಲಿ ಯಾರು ಬರ್ತಾರೆ, ಆದಷ್ಟು ಬೇಗನೆ ಬರ್ತಡೇ ದಿನ ಗಿಲ್ಲಿ ಸಿನಿಮಾ ಟೈಟಲ್ ಮತ್ತು ಟ್ರೈಲರ್ ರಿಲೀಸ್ ಆಗಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮುಖಾಂತರ ನಿಮ್ಮ ಮನಸ್ಸಿಗೆ ತಿಳಿಸಿ, ಗಿಲ್ಲಿ ಸಿನಿಮಾದಲ್ಲಿ ಕಾವ್ಯವರು ಇರಬೇಕಾ, ಬೇರೆ ಹೀರೋಯಿನ್ ಇರಬೇಕಾ ಅಂತಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.